ಕರ್ನಾಟಕದಲ್ಲಿ ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಪಕ್ಷದ ನಾಯಕರುಗಳಿಗೆ ತಮ್ಮ ರಾಜಕೀಯ ಪ್ರಚಾರವನ್ನು ಆರಂಭ ಮಾಡೋದಕ್ಕೆ ಮೂಲವಾಗಿರುವಂತಹ ಸ್ಥಳವೇ ಕುರುಡುಮಲೆ ಮಹಾಗಣಪತಿ ದೇವಸ್ಥಾನ. ಆ ಕುರುಡುಮಲೆ ಮಹಾಗಣಪತಿ ದೇವಸ್ಥಾನ ಬರೋದು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ. ಅದರ ಜೊತೆಗೆ ಮುಳುಬಾಗಿಲು ದೋಸೆಗೂ ಸಹಿತ ಬಹಳಷ್ಟು ಫೇಮಸ್ ಆಗಿರುವಂತಹ ಸ್ಥಳ ಅಂದ್ರೆ ಇದೇ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ. ಇಂತಹ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದಾದ ಮೇಲೆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಕ್ಷೇತ್ರ ಯಾವ ರೀತಿಯಾಗಿ ಡೆವಲಪ್ ಅನ್ನ ಮಾಡಿದ್ದಾರೆ ಅಂತ ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡೋ ಸಂದರ್ಭದಲ್ಲಿ ಮುಳುಬಾಗಿಲು ದೋಸೆ ತಿಂದೇ ಇದ್ರೆ ಹೇಗೆ? ಯಾಕಂದರೆ ಮುಳುಬಾಗಿಲಿನಲ್ಲಿ ಮೂಲ ದೋಸೆಯ ಕ್ಯಾಂಪ್ ಯಾವುದು ಅಂತಂದರೆ ಅದು ಇದೇ ಹೋಟ್ಲು, ಪ್ರಸಾದ್ ಹೋಟ್ಲು. 1979ರಲ್ಲಿ ಏನಂದರೆ ಇರುವಂತಹ ಹೋಟ್ಲು. ಅವಾಗ ಆರಂಭ ಆಗಿ ಇಲ್ಲಿವರೆಗೂ ಸಹಿತ ಏನಂದರೆ ಬಹಳಷ್ಟು ಜನರಿಗೆ, ಅದರಲ್ಲೂ ಪ್ರಮುಖವಾಗಿ ಏನಂದರೆ ದೋಸೆ ಪ್ರಿಯರಿಗೆ ನೆಚ್ಚಿನ ತಾಣ ಅಂದರೂ ಸಹಿತ ತಪ್ಪಾಗೋದಿಲ್ಲ. ನಿಮ್ಮ ಪ್ರಕಾರ ಈ ಮುಳುಬಾಗಿಲು ಲಾಸ್ಟ್ 2 ವರ್ಷದಿಂದ ಡೆವಲಪ್ಮೆಂಟ್ ಆಗಿದೆನಾ ಇಲ್ವಾ? ಸರ್ ಏನು ಅಷ್ಟೇನಿಲ್ಲ ಸರ್. ವ್ಯಾಪಾರ ಕಮ್ಮಿ, ಜನಗಳು ಕಮ್ಮಿ, ಜನಗಳ ಹತ್ರ ದುಡ್ಡಿಲ್ಲ, ಜನಗಳು ಬೇಜಾರದಲ್ಲಿದ್ದಾರೆ. ಇವಾಗ ಡೆವಲಪ್ಮೆಂಟ್ ಇಲ್ಲ, ಅಷ್ಟೇನು ಡೆವಲಪ್ಮೆಂಟ್. ಇಲ್ಲಿ ಊರಲ್ಲಿ ಹೆಂಗೆ ಏನಂದ್ರೆ ರೋಡ್ಗಳು ಅಥವಾ ನಂತರ ಬಿಲ್ಡಿಂಗ್ಗಳು ಅವ್ರವ್ರ ಏರಿಯಾ ಇವಾಗ ಕೌನ್ಸಿಲರ್ ಇದ್ದಾರಲ್ಲ, ಅವ್ರವ್ರ ತಕ್ಕ ಮಷ್ಟಿಗೆ ಕೆಲಸ ಮಾಡ್ಕೊತಾರೆ ಅಷ್ಟೇ. ಲಾಸ್ಟ್ ಟೈಮ್ ನಾಗೇಶ್ ಅವ್ರು ಗೆದ್ದಿದ್ರಲ್ಲ, ಅವ್ರು ಚೆನ್ನಾಗಿದ್ರೆ ಇವ್ರು ಚೆನ್ನಾಗವ್ರೆ ಸರ್. ಅವ್ರವ್ರ ಮಟ್ಟಿಗೆ ಅವ್ರವರು, ನಾವು ಅವರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ, ಇವರು ಒಳ್ಳೆಯವರು ಅಂತ ಇಲ್ಲ, ಅವ್ರವ್ರ ಮಟ್ಟಿಗೆ ಅವ್ರು ಕೆಲಸ ಮಾಡ್ತಾರೆ. ಓಕೆ, ಹಾಗಿದ್ರೆ MLAಗೆ ಡೆವಲಪ್ಮೆಂಟ್ ವರ್ಕಲ್ಲಿ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್ ನಾವು ಒಂದು 70 ಮಾರ್ಕ್ ಕೊಡ್ತೀವಿ ಸರ್. 70 ಮಾರ್ಕ್ಸ್. ಡೆವಲಪ್ಮೆಂಟು ಇದಕ್ಕೆ ಮುಂಚೆನ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಲ್ಲ, ಅವರು ಮಾಡಿದ್ರು, ಇವರು ಮಾಡ್ತಾ ಇದ್ದಾರೆ. ಇನ್ನು ಟೈಮ್ ಅವಕಾಶ ಇದೆಯಲ್ಲ, ಮಾಡ್ತಾರೆ. ಏನೇನು ಡೆವಲಪ್ಮೆಂಟ್ ಆಗಿದೆ ನೀವು ನೋಡಿರೋ ಪ್ರಕಾರ 2 ವರ್ಷದಲ್ಲಿ? ಸರ್ ಸ್ವಲ್ಪ ಇದು ರೋಡ್ಸ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ, ಮತ್ತು ಇದು ಹಾಸ್ಟೆಲ್ಸು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತು ನಮ್ಮ ಮುಳ್ಬಾಲ್ ಕ್ರೀಡಾಂಗಣ ಇದೆಯಲ್ಲ ನೇತಾಜಿ, ಅದು ಡೆವಲಪ್ಮೆಂಟ್ ಮಾಡಿದ್ದಾರೆ. ನಮ್ಮ ನೋಡಿದಂಗೆ ಡೆವಲಪ್ ನಡೀತಾ ಇದೆ, ಬಟ್ ಇನ್ನೂ ಆಗಬೇಕು. ಸರ್ ಇನ್ನೂ ಒಂದು ಒಳ್ಳೆ ಮಹಿಳಾ ಕಾಲೇಜು ತರಬೇಕು ಮುಳ್ಬಾಲ್ ತಾಲೂಕಿನಲ್ಲಿ. ಮತ್ತು ಈ KSRTC ಬಸ್ ಸ್ಟ್ಯಾಂಡ್ ಸ್ವಲ್ಪ ಉನ್ನತೀಕರಣ ಆಗಿದೆ ಅಂತೆ. ಮತ್ತು ಇನ್ನೂ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆನ ಬಗೆಹರಿಸ್ತಾ ಇದ್ದಾರೆ, ಬಟ್ ಇನ್ನೂ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಬಗೆಹರಿಸ್ಬೇಕು. ಮತ್ತು ಒಂದು ಒಳ್ಳೆ ಫ್ಯಾಕ್ಟ್ರೀಸು, ಒಳ್ಳೆ ಒಂದು ಉದ್ಯೋಗ ಮಾಡೋಕ್ಕೆ ಎಲ್ರಿಗೆ, ಮಹಿಳೆಯರು ಎಲ್ಲ ಬೇರೆ ಬೆಂಗಳೂರು ಆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬಂದರೆ ಒಳ್ಳೇದಾಗತ್ತೆ ಅಂತ ಹೇಳಿ. ನಿಮ್ಮ ಪ್ರಕಾರ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಶಾಸಕರಿಗೆ ಡೆವಲಪ್ಮೆಂಟ್? ಸರ್ ಡೆವಲಪ್ಮೆಂಟ್ನಲ್ಲಿ ಏನು 2 ಮಾತೇನೇ ಇಲ್ಲ ಸರ್, ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮ್ಮ ಪ್ರಕಾರ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆಯಾ ಇಲ್ವಾ ಲಾಸ್ಟ್ 2 ಇಯರ್ಸಿಂದ? ಆಗಿದೆ. ಎಲ್ಲ ಡೆವಲಪ್ಮೆಂಟ್ ಆಗಿದೆ? ಏನು ನಮ್ಮ ಪ್ರಕಾರ ಎಲ್ಲ ಆಗಿದೆ ಡೆವಲಪ್ಮೆಂಟ್. ಯಾಕಂದ್ರೆ ಆ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನು ತೊಂದರೆ ಏನಿಲ್ಲ. ಹೌದು, ಇಲ್ಲಿ ಶಾಸಕರು ಹೆಂಗೆ ಕೆಲಸ ಮಾಡ್ತಿದ್ದಾರೆ? ಶಾಸಕರು ಎಲ್ಲ ಏನು ಬೇಕು ಜನರ ಸೌಕರ್ಯ ಎಲ್ಲ ಮಾಡ್ತಾ ಇದ್ದಾರೆ. ಹೆಂಗೆ ಡೆವಲಪ್ ಮಾಡೋರ ಇಲ್ವಾ? ಮಾಡಿದ್ದಾರೆ ಚೆನ್ನಾಗಿ. ಚೆನ್ನಾಗಿ ಡೆವಲಪ್ ಆಗೈತೆ. ಏನೇನು ಡೆವಲಪ್ ಆಗೈತೆ? ಚೆನ್ನಾಗಿ ಮಾಡಿದ್ದಾರಪ್ಪ. ನಿಮ್ಮೂರು ಯಾವುದು? ಸಣ್ಣ ಪಕ್ಕದಲ್ಲಿ 6 ಕಿಲೋಮೀಟ್ರು. 6 ಕಿಲೋಮೀಟ್ರ್. ನಿಮ್ಮ ಊರಾಗ ಹೆಂಗೆಲ್ಲ ರೋಡೆಲ್ಲ ಹೆಂಗಿದಾವೆ? ಅಲ್ಲಿ ಥರನೇ ಟೌನ್ ಥರನೇ ಎಷ್ಟು ಮಾಡಿದ್ರು. ಆಗಲಿ ಇವಾಗ ನವೀನ ಕಾಲ ಬಂದ್ಬಿಟ್ಟು ಮನೆಗಳು ಚೆನ್ನಾಗಿ ಕಟ್ಕೊಳ್ತಾ ಇದ್ದಾರೆ, ರೋಡ್ಗಳು ಚೆನ್ನಾಗಿ ಸಿಮೆಂಟ್ ರೋಡ್ ಆಗ್ತಾ ಇದ್ದಾರೆ. ಹೆಂಗೆ MLA ಸಮೃದ್ಧಿ ಮಂಜುನಾಥ್? ಅಪ್ಪ ಹೆಂಗೆ ಹೇಳಿದ್ರು ಅವರು ಮಾತು, ನಾವ್ಗೇನು ಸಹಾಯ ಮಾಡಲಿಲ್ಲ. ನಾನು ಯಾವ್ದು ದೇವಸ್ಥಾನ ಒಂದು ಕಟ್ತಾ ಇದ್ದೇನೆ, ಅದಾಗಲಿ ಈ ತಹಸೀಲ್ದಾರ ಸುಬ್ರಹ್ಮಣ್ಯ ಒಂದು ಲೆಟರ್ ತಗೊಂಡು ಯಾವುದೋ ಬಡ್ಜೆಟ್ ಹಾಕೊಡ್ತೇನೆ ಅನ್ನೋ ವರ್ಷದಿಂದ ನನಗೆ ಲೆಟರ್ ಕೊಡ್ತಾ ಇದ್ದಾನೆ ಆತ್ಮ. ಯಾರು? ಸಿದ್ಧಘಟ್ಟ ರಮೇಶ್ ಚೇರ್ಮನ್ ತೆಗೆದುಕೊಡ್ತಾ ಇದ್ದಾನೆ. ಕಾಂಟ್ಯಾಕ್ಟ್ ಇಲ್ಲ. ಸಮೃದ್ಧಿ ಮಂಜುನಾಥ್ ಕಾಂಟ್ಯಾಕ್ಟ್ ಇಲ್ಲ.
ನನಗೆ ಕಂಡಕ್ಟಿಲ್ಲ. ಸರ್ ನಮ್ಮ ಪ್ರಕಾರ ಯಾವುದು ಅನುದಾನ ಬರಲಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಡೆವಲಪ್ಮೆಂಟ್ ಇಲ್ಲ ಸರ್ ಮುಳಬಾಗಿಲು ತಾಲೂಕು. ಸುಮಾರು ನಮ್ಮ ನಾಗೇಶ್ ಶಾಸಕರಾಗಿದ್ದಾಗ ಏನು ಮುಳಬಾಗಿಲು ಅಭಿವೃದ್ಧಿ ಇತ್ತು ಅದನ್ನ ಬಿಟ್ಟು ಇದುವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಕಾಣಲಿಲ್ಲ. ಲಾಸ್ಟ್ 2 ವರ್ಷದಿಂದ 23 ಗೆದ್ದು ಬಂದ್ರಲ್ಲ ಸಮೃದ್ಧಿ ಮಂಜುನಾಥ್. ಹೌದು. ಅದಾದ್ಮೇಲೆ ಯಾವುದು ಇನ್ನೂ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಎಲ್ಲಾನು ಚೆನ್ನಾಗಿ ಇದೆ, ಬಟ್ ತಾಲೂಕು ಅಭಿವೃದ್ಧಿ ಕಾಣಿಸ್ತಿಲ್ಲ. ಸರ್ ಅವರು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ತುಂಬಾ ಹುಮ್ಮಸ್ಸಲ್ಲಿ ಇದ್ದಾರೆ, ಬಟ್ ಸರ್ಕಾರದಿಂದ ಅನುದಾನ ಅವ್ರಿಗೆ ಬರ್ತಾ ಇಲ್ಲ ಅನ್ನೋದು ನಮ್ಮ ಕೇಳಿ ಬಂದಿದೆ. ಈ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆ ಇಲ್ಲ ಲಾಸ್ಟ್ 2 ವರ್ಷದಿಂದ? ಏನಿನ ಅನುದಾನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಶಾಸಕರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಇದುವರೆಗೂ ತಾಲೂಕು ಕಚೇರಿ ಮುಂದೆನೆ ಕೆರೆ ಇದ್ದಂಗಿದೆ, ಆ ಮುಂದೆನೂ ಹಂಗೆ ಇದೆ, ಕೋನೇರು ಇದ್ದಂಗಿದೆ. ಯಾವುದು ಜನರು ಓಡಾಡೋಕ್ಕೂ ಆಗ್ತಾ ಇಲ್ಲ. ಮತ್ತು ತಾಲೂಕು ಕಚೇರಿಯಲ್ಲಿ ಯಾವುದೇ ಜನ ಸಾರ್ವಜನಿಕರು ಬಂದರೂ ಕೂಡ ಏನು ಕೆಲಸಗಳೊಂದು ಆಗ್ತಾ ಇಲ್ಲ. ಆ ರೆಕಾರ್ಡ್ ರೂಮಲ್ಲಿ ಒಂದು ಗ್ರ್ಯಾಂಡ್ ಕಾಪಿ ಆಗ್ಬೋದು, ತೋಟಿ ನಮ್ಮ ಜಾಗಗಳಾಗ್ಬೋದು, ಯಾವುದೇ ಸ್ಪಂದಿಸಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಬಡ ಜನ ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ದುಡ್ಡಿರೋ ಮಾಲೀಕರು ಏನು ಬೇಕೋ ಕಬ್ಜಾ ಮಾಡಿ ಕಾಂಪೌಂಡ್ ಹಾಕ್ಕೊಂಡು ಭಾರಿ ಬೇಜಾನ ದೌರ್ಜನ್ಯ, ಬಡ ಜನಕ್ಕೆ ದೌರ್ಜನ್ಯ ಮಾಡಿ ಇದು ಮಾಡ್ತಿದ್ದಾರೆ. ದಲಿತರಿಗೆ ಖಂಡಿಸ್ತಾನೆ ಇಲ್ಲ, ಭಾರಿ ದೌರ್ಜನ್ಯ ಮಾಡ್ತಾನೆ ಇರ್ತಾರೆ. ಯಾವುದೂ ಡೆವಲಪ್ಮೆಂಟ್ ಇಲ್ಲ. ಹೆಸ್ರಿಗೆ ಮಾತ್ರ ಮುಳಬಾಗಿಲು ಕೋಲಾರ ಚಿನ್ನದ ಗಡಿ ಅಂತಾರೆ, ಯಾವ ಗಡಿನೂ ಇಲ್ಲ, ಯಾವುದೂ ಆಗ್ತಾ ಇಲ್ಲ. ಶಾಸಕರು ಸಿಗ್ತಾರೆ, ಯಾವಾಗಲೂ ಸಿಗ್ತಾರೆ, ಏನು ಮಾಡ್ತಾ ಇಲ್ಲ. 5-6 ವರ್ಷ 15 ವರ್ಷನಿಗೂ ಏನೂ ಇಲ್ಲ, ಡೆವಲಪ್ಮೆಂಟೇ ಇಲ್ಲ. ಈಗ ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಏನು ಮಾಡಲಿ, ಅವ್ರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 100ಕ್ಕೆ 90% ಮಾಡ್ತೀವಿ ಅಂತ ನಂಬಿಕೆ ಇದೆ. ಡೆವಲಪ್ಮೆಂಟ್ ಆಗಿಲ್ಲ ಈ ಮುಳಬಾಗಿಲು ತಾಲೂಕಲ್ಲಿ. ಸಮಸ್ಯೆಗಳು, ರೈತರ ಸಮಸ್ಯೆಗಳು, ತಹಸೀಲ್ದಾರ್ ಆಫೀಸಲ್ಲಿ ಏನೋ ಸ್ವಲ್ಪ ದುಡ್ಡಿದ್ದವ್ರಿಗೆ, ಸ್ವಲ್ಪ ಡೆವಲಪ್ಮೆಂಟು ರೆಕಮೆಂಡ್ ಇದ್ದವ್ರಿಗೆ ಕೆಲಸಗಳು. ನಮ್ಮಂಥ ಬಡವರು ಹೋದರೆ ಇವಾಗ ಬಾ, ನಾಳೆ ಬಾ, ಹಿಂಗೆ ಬಾ ಅಂತೇಳಿ ಕಳಿಸ್ಬಿಡ್ತಾರೆ. ಬಡವ್ರಿಗೆ ಸ್ವಲ್ಪ ಬಡವರಾಗಿದ್ದಾರೆ, ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ. ಸಮೃದ್ಧಿ ಮಂಜುನಾಥ್ ಜನರ ಕೈ ಸಿಗ್ತಾರ ಏನಾದರೂ ಕಷ್ಟ ಕೇಳಕ್ಕೆ ಅಥವಾ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ? ಸರ್ ಅವರು ಸಿಗ್ತಾರೆ, ಯಾವಾಗ ಸಿಗ್ತಾರೋ ಯಾವಾಗ ಬರ್ತಾರೋ. ಬಡವ್ರಿಗೆ ಸಿಗಲ್ಲ, ಶ್ರೀಮಂತರಿಗೂ ಅವರ ಪಕ್ಕ ಎಲ್ಲ ಇರ್ತಾರ, ಅವ್ರಿಗೆ ಸಿಗ್ತಾರೆ. ಬೇರೆಯವ್ರಿಗಂತೂ ಸಿಗೋದು ಸ್ವಲ್ಪ ಕಡಿಮೆ ಸರ್. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆನಾ ಇಲ್ವಾ ಲಾಸ್ಟ್ 2 ಇಯರ್ಸ್ ಇಂದ? ಆಗಿದೆ ಸರ್. ಅಲ್ಲ, ನಮ್ಮೂರಲ್ಲಿ ಕೊಳಾಯಿಗಳು ಹಾಕಿದ್ದಾರೆ, ನೀರು ಇವಾಗ ಹಾಕ್ತಾ ಇದ್ದಾರೆ, ಮುಂಚೆನೂ ಹಾಕಿದ್ರು. ಆ ಬಿಲ್ಡಿಂಗ್ಸು, ಪಂಚಾಯತಿ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೊದಲಿಗಿಂತ ಪರವಾಗಿಲ್ಲ. ಏನೇನು ಡೆವಲಪ್ಮೆಂಟ್ ಆಗಬೇಕು ಸರ್? ಇನ್ನೂ ಆಗ್ತಾವೆ ಸರ್. ಏನೇನು ಕಾಲುಗಳು, ನೀರಿನ ಕಾಲುಗಳು ಅವೆಲ್ಲ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಆಗಿದೆ. ಡೆವಲಪ್ ಆಗಿದೆ, ಮೊದಲಿಗಿಂತ ಇವಾಗ ಡೆವಲಪ್ ಆಗಿದೆ ಸರ್. ಇಲ್ಲಿನ MLA ಹೇಗೆ ವ್ಯಕ್ತಿ? ಆಮೇಲೆ ಒಳ್ಳೆಯವ್ರು ಸರ್, ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಪರವಾಗಿಲ್ಲ. ಜನರ ಕೈ ಸಿಗ್ತಾರೆ ಸರ್. ಏನಾದರೂ ಪ್ರಾಬ್ಲಮ್ಗಳಿದ್ರೆ ಮಾಡಿದ್ರೆ ಹೋಗಿ ಮಾಡ್ತಾರೆ ಸರ್. ಇಲ್ಲಿ ಆಫೀಸ್ ಇದೆ, ಅಲ್ಲಿ ಹೋಗಿ ಮಾತಾಡ್ತಾರೆ. ಓಕೆ, ನಿಮ್ಮ ಪ್ರಕಾರ ಸರ್ ಈ ಸಮೃದ್ಧಿ ಮಂಜುನಾಥ್ ಅವರಿಗೆ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಡೆವಲಪ್ಮೆಂಟ್ ವಿಚಾರದಲ್ಲಿ? ಡೆವಲಪ್ಮೆಂಟ್ ಒಂದು 75% ಡೆವಲಪ್ ಮಾಡಿದ್ದಾರೆ ಸರ್. ಏನೋ ಆಗ್ತಾ ಇದೆ ಸರ್, ಎಲ್ಲ ಫ್ರೀ ಸ್ಕೀಮ್ಸ್ಗೆ ಹೋಗಿದೆ ಅಲ್ಲಿ. ಗೃಹಲಕ್ಷ್ಮಿ, ಫ್ರೀ ಕರೆಂಟು, ಬಸ್ ಫ್ರೀ ಅಂತ ಹೋಗಿ ಇಲ್ಲಿ ಏನು ಡೆವಲಪ್ಸ್ ಏನಿಲ್ಲ ಬಿಡಿ ಸರ್. ಏನಿಲ್ಲ. ಡೆವಲಪ್ಸ್ ಏನಿಲ್ಲ. ಲಾಸ್ಟ್ 2 ವರ್ಷದಿಂದ ಹೆಂಗಿದೆ ಹೊಸ MLA ಗೆದ್ದು ಬಂದ ಮೇಲೆ ಸಮೃದ್ಧಿ ಮಂಜುನಾಥ್? ಇವರು ಸರ್ಕಾರ ಇದ್ರೆ, ಇವರು ಸರ್ಕಾರ ಬೇರೆ, ಕಾಂಗ್ರೆಸ್, ಇವರು JDS. ಗೌರ್ಮೆಂಟ್ ಇದ್ರೆ ಅವ್ರು ಏನಾದರೂ ಅಷ್ಟೇ ತರ್ಬೋದು, ನನಗೆ ಗೊತ್ತಿರೋದಿಲ್ಲ ಅಷ್ಟೇ. ಈಗಂತ ಏನೋ ಸಿಗ್ತಿಲ್ಲ, ಏನು ಸಿಗ್ತದೆ. ಅವ್ರು ಬಂದಿರೋ ಗ್ರಾಂಟ್ಸ್ ಏನೋ ಮಾಡ್ತಾರೆ. ಅವ್ರು ಗ್ರಾಂಟ್ಸ್ ಬರ್ತಿದೇನಾ ಸರ್? ಏನೋ ಬರ್ತಾ ಇದೆ ಅಂತಾರೆ, ನಾವೆಲ್ಲ ನೋಡಕ್ ಹೋಗಲ್ಲ ಸರ್. ಎಷ್ಟು ಬರ್ತದೆ ಏನಂತ ನಮ್ಗೆ ಗೊತ್ತಾಗುತ್ತೆ. ಏನು ಅಭಿವೃದ್ಧಿ ಆಗಿದೆ ಸ್ವಾಮಿ? ಯಾವುದೂ ಇಲ್ಲ. SC STಗೆ ಕೊಟ್ಟಿರ್ತಕ್ಕಂಥ ದುಡ್ಡು ST ಅವ್ರದ್ದು 52 ಕೋಟಿ ಇಲ್ಲ ಅಂತಂದ್ರೆ ಬಡಬಗ್ರು ಏನು ಮಾಡೋದವ್ರು ಅಂತವ್ರು ಏನೂ ಇಲ್ಲ. ಈಗ ಮಾಡಿದ್ದಾರೆ. ಅದು ಈ ರಸ್ತೆಗಳೆಲ್ಲ ನೋಡಿ ನೀವು ಬಂದಿರೋ ದಾರಿಯಲ್ಲಿ ಆ ರಸ್ತೆಗಳು ಎಷ್ಟು ಹಳ್ಳ ದಿಣ್ಣೆಗಳಿದೆ. ಈ ರಸ್ತೆಗಳೆಲ್ಲ ಇಂಪ್ರೂವ್ ಆಗಲಿಲ್ಲ. ಜನಕ್ಕೆ ಯಾವುದೇ ಒಂದು ಅನುಕೂಲತೆ ಇಲ್ಲ. ಚರಂಡಿಗಳು ಇಲ್ಲ, ನೀರು ಹರಿಯೋಕ್ಕೆ ಮಳೆ ಬಂದರೆ ಕ್ಲೀನಾಗಿ ಹೋಗೋಕ್ಕಾಗಲ್ಲ. ಇದು ಲೈಟಿಂಗ್ ಹಾಕಿದ್ದಾರೆ, ಯಾವುದು ಟ್ರಾಫಿಕ್ ಲೈಟ್ ಸರ್, ಅದನ್ನು ಅಲ್ಲಿ ಮಾರ್ಕಿಂಗ್ ಸರಿಯಾಗಿಲ್ಲ.
ಆಪ್ರೇಟ್ ಮಾಡಿದ್ರು ಆಜು ಬಾಜು ಇರ್ತಕ್ಕಂಥ ಗಾಡಿಗಳು ಹಳ್ಳಿಗಳಿಂದ ಬಂದವರಿಗೆ ಜಾಗ ಇಲ್ಲ ಅಲ್ಲಿ ಗಾಡಿಗಳು ನಿಲ್ಸೋಕ್ಕೆ. ಪೊಲೀಸವರು ಎತ್ಕೊಂಡು ಹೋಗ್ತಾರೆ, ಫೈನ್ ಹಾಕ್ತಾರೆ. ಅದು ಬೇರೆ ಆಂಧ್ರ ಪ್ರದೇಶ, ತಮಿಳುನಾಡು ಹತ್ತಿರ ಇರ್ತಕ್ಕಂಥದ್ದು ನಮಗೆ. ಇದು ಕರ್ನಾಟಕದಾಗ ಮೂಡಲಬಾಗಿಲು ಅಂತ ಹೇಳ್ಬಿಟ್ಟು, ಮೂಡಲಬಾಗಿಲು ಕಡೆ ಊರು, ಇದು ಬಾರ್ಡ್ರಲ್ಲಿ ಇರ್ತಕ್ಕಂಥ ಪಟ್ಟಣ. ಇದಕ್ಕೆ ಅನೇಕ ಜನ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ. ಅಂಥವರೆಲ್ಲ ಬಂದಾಗ ಕಾರು ಆಳೋ ಮೂಳೋ ತರ್ತಾರೆ, ಅದು ಎಲ್ಲಿ ನಿಲ್ಸೋಕ್ಕೂ ಜಾಗ ಇಲ್ಲ. ಈಗೆಲ್ಲ ಅಭಿವೃದ್ಧಿ ಆಗಬೇಕು ಅಂತಂದರೆ ಅನೇಕ ಕಷ್ಟಗಳಿದೆ ಇಲ್ಲಿ ಬಂದವರಿಗೆ, ಅದೆಲ್ಲ ಅಭಿವೃದ್ಧಿ ಮಾಡಬೇಕು, ಮಾಡಿಲ್ಲ. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆನಾ ಇಲ್ವಾ? ಡೆವಲಪ್ಮೆಂಟ್ ಆಗಿದೆ. ಆಗಿದೆ ಆಗಿದೆ. ಏನೇನು ಡೆವಲಪ್ಮೆಂಟ್ ಆಗಿದೆ? ಏನೇನು ಬೇಕಲ್ಲ ಆಗಿದೆ. ಪರವಾಗಿಲ್ಲ. ಎಮ್.ಎಲ್.ಎ ಇವಾಗ ಇದಾರಲ್ಲ, ಅವ್ರು ಪರವಾಗಿಲ್ಲ. ಪರವಾಗಿಲ್ಲ. ಮೊದಲಿದ್ದು ನಾಗೇಶ್ವರಂಗೆ ಅವ್ರನ್ನ ಸೂಪರ್. ನಾಗೇಶ್ ಸೂಪರ್. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇವ್ರು ಬಂದವರು ಸಮೃದ್ಧಿ ಮಂಜುನಾಥ್ ಕೂಡ ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸ ಮಾಡಿದ್ದಾರೆ. ಪರವಾಗಿಲ್ಲ. ಈ ರೈತರಿಗೆ ಏನಾದರೂ ಹೆಲ್ಪ್ ಮಾಡಿದಾರ? ಸರ್ಕಾರದ ಯೋಜನೆಗಳನ್ನ ತಂದು ಕೊಟ್ಟಿದಾರ? ಅಲ್ಲ ಸ್ವಾಮಿ, ಅಲ್ಲಿ ಯಾರು ಕೊಡ್ತಾ ಇದ್ದಾರೆ? ಕೊಟ್ಟಿಲ್ಲ ಅವರು. ಏನೇನು ಆಗ್ಬೇಕಿನ್ನು? ಶಾನ ಇದೆ ಡೆವಲಪ್ಮೆಂಟ್ ಆಗೋದು. ಎಲ್ಲ ಇಲ್ಲ ಕೊಡಿದ್ರಲ್ಲ ದುಡ್ಡು, ಅವರು ದುಡ್ಡು ಕೊಟ್ಟರೆ ತಾನೇ ಒಳ್ಳೇದು ಮಾಡೋದು. ಸುಮ್ಮನೆ ಮಾತುಗಳು ಏನು ಹೇಳ್ತೇವೆ, ಏನು ಪ್ರಯೋಜನ ಇಲ್ಲ. ಏನು ಉಪಯೋಗಿಲ್ಲ, ಏನು ಪ್ರಯೋಜನ ಇಲ್ಲ. ಇದು ಎಮ್.ಎಲ್.ಎ ನಮ್ಮ ರೂಲಿಂಗ್ ಇಲ್ಲ ಅವ್ರಿಗೆ. ಪಾಪ ರೂಲಿಂಗ್ ಇಲ್ಲಿದ್ರೆ ಸ್ವಲ್ಪ ಡೆವಲಪ್ ಮಾಡ್ತಾಯಿದ್ರು. ಆದರೆ ಅವ್ರಿಗೆ ಈ ರೂಲಿಂಗ್ ಇರೋ ಎಮ್.ಎಲ್.ಎಗೆ 1 ಕೋಟಿ 1.5 ಕೋಟಿ ಕೊಡ್ತಾರೆ ಅನುದಾನ. ಇಲ್ಲಿ ಅವರಿಗೆ 30,000 30 ಲಕ್ಷ 40 ಲಕ್ಷ ಕೊಡ್ತಾರೆ. ಅವರು ಅಭಿವೃದ್ಧಿ ಎಲ್ಲಿ ಮಾಡೋದು? ಅವರು ರೂಲಿಂಗ್ ಇರೋ ಎಮ್.ಎಲ್.ಎ ಹತ್ರ ಅವರು ಎಮ್.ಎಲ್.ಎ ಇರೋ 1.5 ಕೋಟಿ 2 ಕೋಟಿ ಕೊಡ್ತಾರೆ. ಪಾಪ ಏನು ಅಭಿವೃದ್ಧಿ ಮಾಡೋದು? ಅವರು ನಮ್ಮ ಇಲ್ಲಿ ರೂಲಿಂಗ್ ಇಲ್ಲ, ಅವರು JDS ಸಮೃದ್ಧಿ ಎಮ್.ಎಲ್.ಎ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಸರ್ ಇವಾಗ ಡೆವಲಪ್ಮೆಂಟ್ ಆಗೋಕ್ಕೆ ಅನುದಾನದಲ್ಲಿ ತಾರತಮ್ಯ ಐತೆ. ಪಾಪ ಸಮೃದ್ಧಿ ಮಂಜಣ್ಣ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಆಯ್ತು. ಮಾತ್ರ ಡೆವಲಪ್ಮೆಂಟ್ ಅಂದರೆ ನಮ್ಮೂರಿಗೆ 10 ವರ್ಷದಿಂದ ರೋಡೇ ಇಲ್ಲ. 10 ವರ್ಷದಿಂದ ಡೆಲ್ಲಿ ರೋಡು 10 ವರ್ಷದಿಂದ ಇಲ್ಲ, ಇನ್ನೂವರೆಗೂ ಆಗಿಲ್ಲ. ಆಗಿಲ್ಲ. ಎಮ್.ಎಲ್.ಎ ಹೇಳಿದ್ರೆ ಈ ಬಗ್ಗೆ? ಹೇಳಿದ್ವಿ, ಮಾಡ್ತೀನಿ ಅಂತ ಹೇಳಿದ್ರು. ಮಾಡ್ತೀನಿ ಅಂತ ಹೇಳಿದ್ದಾರೆ. ಜನರ ಕೈ ಸಿಗ್ತಾರೆ? ಸಿಗ್ತಾರೆ. ಆರಾಮಾಗಿ ಸಿಗ್ತಾರೆ. ನಿಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆನಾ ಇಲ್ವಾ? ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಮೊದಲು 10-15 ವರ್ಷದಿಂದ ಇವಾಗ ಪರವಾಗಿಲ್ಲ. ಎಲ್ಲ ರೋಡ್ಗಳು NH4 ಎಲ್ಲ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕು ಡೆವಲಪ್ ಆಗಬೇಕು ಅಂದರೆ ಯಾವುದಾದ್ರು ಒಳ್ಳೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು. ಇದು ಯಾವುದಾದ್ರು ಮತ್ತು ಇನ್ನೊಂದು ಮೆಡಿಕಲ್ ಕಾಲೇಜ್ ಆಂಧ್ರ ಬಾರ್ಡಲ್ಲಿ ಜಮೀನು ಬೇಜನ್ ಜಮೀನಿದೆ. ಇಲ್ಲಿ ಸರ್ಕಾರದವರು ಎಲ್ಲ ಬೆಂಗಳೂರಲ್ಲಿ ಹಾಕೋ ಬದಲು ಹಳ್ಳಿಗಳು ಬರಬೇಕು. ಬರೀ ಬೆಂಗಳೂರು ಸುತ್ತಮುತ್ತದೇ ಫ್ಯಾಕ್ಟ್ರಿಗಳು ಹಾಕಿ ಆ ಬೆಂಗಳೂರಲ್ಲಿ ಫುಲ್ಲು ಬಿಜಿ ಆಗೋಗಿದೆ. ಅಲ್ಲಿ ಎಮ್.ಎಲ್.ಎ ಹೆಂಗೆ? ಎಮ್.ಎಲ್.ಎ ಒಳ್ಳೆಯವ್ರು ಪಾಪ. ಅವ್ರಿಗೆ ಅಲ್ಲಿಂದ ಬರ್ತಾ ಇಲ್ಲಲ್ಲ, ಸರ್ಕಾರದಿಂದ ಏನಾದರೂ ಬಂದರೆ ತಾನೇ ಅವ್ರು ಮಾಡೋದು. ಕೈಯಿಂದ ಎಷ್ಟೊತ್ತು ಮಾಡೋಕ್ಕಾಗುತ್ತೆ? ಪಾಪ ಅವ್ರೇನೋ ಒಳ್ಳೆಯವರು. ಪಾರ್ಟಿ ಬೇರೆ ಅಲ್ವಾ, ರೂಲಿಂಗ್ ಪಾರ್ಟಿ ಬೇರೆ, ಅವ್ರ ಎಮ್.ಎಲ್.ಎ ಬೇರೆ. ಅನುದಾನ ಬರ್ತಿಲ್ಲ, ಅನುದಾನ ಬರ್ತಾ ಇಲ್ಲ ಅವ್ರು ಪಾಪ. ನಿಮ್ಮ ಎಮ್.ಎಲ್.ಎ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಿಮ್ಮ ಎಮ್.ಎಲ್.ಎಗೆ 100 ಕೊಡ್ಬೋದು ಪಾಪ. ಇದೇನು ಇಲ್ಲಲ್ಲ, ಅನುದಾನಗಳಿದ್ರೆ ಆತ್ಮ ಮಾಡ್ತಾ ಇದ್ದ, ಒಳ್ಳೆ ವ್ಯಕ್ತಿನೇ. ನಾವು ಕಾಂಗ್ರೆಸ್ ಅವರು ಆದರೂ ಏನು ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಏನೂ ಆಗಿಲ್ಲ. 2 ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಲ್ಲ, ಏನು ಒಂದು ವರ್ಕೂ ಆಗಿಲ್ಲ, ಒಂದು ಕೆಲಸನೂ ಆಗಿಲ್ಲ. ಅವ್ರು ನಾಗೇಶ್ ಅವ್ರ ಪೀರಿಯಡಲ್ಲಿ ಇದಾಗಿತ್ತಲ್ಲ, ಅಪ್ರೂವಲ್ ಆಗಿತ್ತಲ್ಲ, ಅವೆಲ್ಲ ಮಾಡಿಸಿದ್ರು ಅಷ್ಟೇ. ಏನು ಮಾಡ್ತಾ ಇದ್ರು. ಈ ಎಮ್.ಎಲ್.ಎ ಬಂದ್ಮೇಲೆ ಏನಿಲ್ಲ. ಎಮ್.ಎಲ್.ಎ ಬಂದ್ರೆ ಅಂದ್ರೆ ಅದೇ ಅವ್ರಿಗೆ ಸಹಕಾರ ಇಲ್ಲ, ಸರ್ಕಾರದಿಂದ ಅವ್ರಿಗೆ ಫಂಡ್ಸ್ ಏನು ಬರ್ತಾ ಇಲ್ಲ. ಈ ಅನುದಾನಗಳು ಅದು ಇದು ಅಂತ ಎಲ್ಲ ಅದು ಏನೋ 2,000 ಹಾಕ್ತೀವಿ, ಅವ್ರಿಗೆ ಹಾಕ್ತೀವಿ, ಇವ್ರಿಗೆ ಹಾಕ್ತೀವಿ ಅಂತ ಅದೇ ಹೇಳ್ತಾ ಇದ್ದಾರೆ ಅಷ್ಟೇ. ಬೇರೆ ಸೌಕರ್ಯಗಳು ಏನು ಮಾಡ್ಕೊಡ್ತಾ ಇಲ್ಲ. ನಿಮ್ಮ ಕೋಲಾರದಲ್ಲೇ ಬೇರೆ ಬೇರೆ ಕ್ಷೇತ್ರಗಳಿಗೆ ಅನುದಾನ ಬರ್ತಿದಾವಲ್ಲ, ನಿಮ್ಮ ಮುಳಬಾಗಿಲು ಬರ್ತಾ ಇಲ್ವಾ? ಎಲ್ಲಿ ಬರ್ತಾ ಇದೆ? ಎಲ್ಲಿ ಯಾವ ಕ್ಷೇತ್ರಕ್ಕೂ ಎಲ್ಲ ಕ್ಷೇತ್ರಗಳು ಹಂಗೆ ಇದೆ. ಒಂದು ರೋಡ್ ಯಾವ ನಾವು ತಿರುಗಾಡ್ತಾನೆ ಇರ್ತೀವಿ ನಾವು ಡ್ರೈವರು, ಯಾವ ತಾಲೂಕಲ್ಲೂ ರೋಡ್ಗಳು ಹಾಗೇ ಇಲ್ಲ, ಹಂಗೆ ಇದಾವೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ಎಲ್ಲೂ ಅಷ್ಟೇ. ಕೋಲಾರ ಡಿಸ್ಟಿಕ್ ಅಲ್ಲೇ ಎಲ್ಲೂ ಆಗ್ತಾ ಇಲ್ಲ. ಮೊದ್ಲು ಇತ್ತಲ್ಲ 2 ವರ್ಷಕ್ಕೆ ಮುಂಚೆ, ಆವಾಗ ಗ್ರಾಂಟೆಡ್ ಆಗಿತ್ತಲ್ಲ, ಅವು ಮಾತ್ರ ಮಾಡಿಸ್ತಾ ಇದಾರೆ ಅಷ್ಟೇ. ಇವಾಗ ಇವ್ರು ಬಂದ ಮೇಲೆ ಏನು ಬಂದಿಲ್ಲ, ಹೊಸದಾಗಿ ಏನು ಮಾಡ್ತಾ ಇಲ್ಲ. ಹೋಲಿ ಶಾಸಕರು ಹೆಂಗೆ ಜನರ ಕೈ ಸಿಗ್ತಾರೆ? ಕಷ್ಟ ಕೇಳ್ತಾರೆ. ಶಾಸಕರು ಎಲ್ಲಕ್ಕೂ ಬರ್ತಾರೆ, ಹೋಗ್ತಾ ಇರ್ತಾರೆ, ಎಲ್ಲ ನೋಡ್ತಾರೆ.
ಏನು ಮಾಡಿದ ಅವ್ರನ್ನ ಕೇಳಿದ್ರು ಅವರು ನಮ್ಗೇನು ಅನುದಾನ ಕೊಡ್ತಾ ಇಲ್ಲ, ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂತಾರೆ ಅಂತ ಹೇಳ್ತಾರೆ. ಸರ್, ನಿಮ್ಮ ಪ್ರಕಾರ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ 2 ವರ್ಷದಿಂದ ಡೆವಲಪ್ಮೆಂಟ್ ಆಗಿದೆ ಏನಾದರೂ ಇಲ್ವಾ? ಏನು ಡೆವಲಪ್ಮೆಂಟ್ ಸರ್, ಸುಮಾರಾಗಿ ಆಗ್ತಾ ಇದೆ, ಇನ್ನು ಟೈಮ್ ಇದೆ, ಟೈಮ್ ತಗೊಳ್ತದೆ. ಟೈಮ್ ತಗೊಳುತ್ತೆ. ಅದೇ ಆಲ್ರೆಡಿ 2.5 ವರ್ಷ ಕಂಪ್ಲೀಟ್ ಆಗಿ ಬಂದಮೇಲೆ ಹೊಸ ಎಮ್ ಎಲ್ ಎ ಬಂದಮೇಲೆ 2.5 ವರ್ಷನೇ ಎಲ್ಲ ಇರೋದು. ಅದಕ್ಕೋಸ್ಕರ ಇನ್ನು ಇಂಪ್ರೂವ್ಮೆಂಟ್ ಮಾಡೋದು. ಯಾಕಂತಂದ್ರೆ ಮುಂದಿನ ಚುನಾವಣೆಗೋಸ್ಕರ ಇನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಷ್ಟೇ. ಈಗೇನು ಮಾಡಿಲ್ಲ, ಇವಾಗೇನು ಮಾಡಿಲ್ಲ, ಸುಮಾರಾಗಿ ನಡೀತಾ ಇದೆ, ಏನೋ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರಾಜಕಾರಣಿ ಎಲ್ಲ ಹಂಗೆ ಸರ್. ಇನ್ನು ಬರೋ ಟೈಮಲ್ಲಿ ಮಾತ್ರ ಚುನಾವಣೆ ಟೈಮಲ್ಲಿ ಮಾಡ್ತಾರೆ ಅಷ್ಟೇ, ಇವಾಗ ಮಾಡಲ್ಲ. ಓಕೆ ಸರ್, ನಿಮ್ಮ ಪ್ರಕಾರ ಮುಳಬಾಗಿಲಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕಿನ್ನು ಈ ವಿಧಾನಸಭಾ ಕ್ಷೇತ್ರದಲ್ಲಿ? ಇನ್ನು ಆಗಬೇಕು ಅಂತಂದರೆ ಎಲ್ಲ ಡೆವಲಪ್ಮೆಂಟ್ ಆಗಬೇಕು. ಏನೋ ಎಲ್ಲ ಸೌಕರ್ಯಗಳು ಅಂತಂದರೆ ಈ ಮೂಲಭೂತ ಸೌಕರ್ಯಗಳೆಲ್ಲ ಇದ್ದಾವೆ ಚೆನ್ನಾಗಿ. ಇನ್ನೇನು ಅಂತಂದರೆ ಎಲ್ಲ ಬಸ್ಗಳು ಎಲ್ಲ ಇದ್ದಾವೆ. ಇನ್ನು ಡೆವಲಪ್ಮೆಂಟ್ ಅಂತಂದರೆ ಅಲ್ಲಿಗಳ ಕಡೆಯಿಂದ ಬರೋರು ಹೋಗೋರಿಗೆ ಆಸ್ಪತ್ರೆಗಳಲ್ಲಿ ಮಾಡಬೇಕು. ರೈತರಿಗೆ ಬೆಳೆಗಳಿಲ್ಲ, ರೈತರಿಗೆಲ್ಲ ಸರ್ವನಾಶ ಆಗೋಗಿದ್ದಾರೆ. ಬರಗಾಲ ಅನ್ನೋದು ಎಷ್ಟು ಬಂದಿದೆ ಅಂದರೆ ಇನ್ಫಿನಿಟಿ ಅನ್ಕೊಳ್ಳಿ, ಅಷ್ಟು ಬರಗಾಲ ಇದೆ ಮುಳಬಾಗಿಲು. ಶಾಸಕರು ಹೇಗೆ ಜನರ ಜೊತೆ ಸ್ಪಂದನೆ ಮಾಡ್ತಾರೆ? ಶಾಸಕರ ಬಗ್ಗೆ ಎರಡನೇ ಮಾತಿಲ್ಲ, ಶಾಸಕರು ಒಳ್ಳೆ ಶಾಸಕರೇ, ಜನರಿಗೆ ಸ್ಪಂದನೆ ಮಾಡ್ತಾರೆ, ಅದೆಲ್ಲ ಓಕೆ. ಶಾಸಕರ ಬಗ್ಗೆ ಅಂತಿದ್ರು ಅವರು ತಾನೇ ಅನುದಾನಗಳು ಬಂದರೆ ತಾನೇ ಏನೋ ಕೆಲಸ ಮಾಡೋಕ್ಕಾಗೋದು. ಅವ್ರ ಮನೆಯಿಂದ ಕೈಯಿಂದ ತಂದು ಹಾಕೋಕ್ಕಾಗತ್ತಾ? ಯಾವತ್ತು ಈ ಫ್ರೀ ಅನ್ನೋದನ್ನು ಮಾಡಿದ್ರು ಅವಾಗ ಎಲ್ಲನೂ ನಿಂತೋಯ್ತು. ಅದಕ್ಕೆ ಮುಂಚೆ ಈ ಫ್ರೀ ಮನೆಗಳು ಅವು ಇವು ಕೊಡ್ತಾಯಿದ್ರು, ಇವಾಗ ಅದಿಲ್ಲ. ಇವಾಗ ಸದ್ಯಕ್ಕೆ ನೀವೇ ತಿಳ್ಕೊಳ್ಳಿ, ಟೊಮೆಟೊ ಬೆಳೆಗೆ ಬೆಳೆ ಇಲ್ಲ, ಮಾವು ಬೆಳೆಗಂತೂ ಅಧ್ವಾನ ಆಗೋದು, ರೈತರೆಲ್ಲ ಹಾಳಾಗೋಗಿದ್ದಾರೆ. ಯಾವುದು ಇದಕ್ಕೆ ಏನಾದ್ರು ಇಂಥದಕ್ಕೆ ಏನಾದ್ರು ಕೊಡೋದು ಬಿಟ್ಬಿಟ್ಟು ಫ್ರೀ ಬಸ್ಸು ಅಂಥದ್ದೆಲ್ಲ ಮಾಡಿ ಹಾಳು ಮಾಡಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಮಾವು ಬೆಳೆ ಇಲ್ಲದೆ ಇರೋ ಕಾರಣ ಇಂಥದ್ದು ರೈತರಿಗೆ ಏನಾದ್ರು ಕೊಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈ ಫ್ರೀ ಬಸ್ಸು, ಅಕ್ಕಿ, ಅದು ದುಡ್ಡು, ಈ 2,000 ಇವೆಲ್ಲ ಕೊಡೋದಕ್ಕಿಂತಲೂ ರೈತರಿಗೆ ಏನಾದ್ರು ಮಾಡ್ಬೋದಾಗಿತ್ತು ಸರ್. ನಾವಿವತ್ತು ಇಡೀ ದಿನ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಬಹುತೇಕ ಜನ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು, ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದಾರೆ. ಕಾರಣ ಏನು ಅಂದರೆ ಕಾಂಗ್ರೆಸ್ ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅವರಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆಗೆ ಶಾಸಕರು ಜನರಿಗೆ ಸಿಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬಿದ್ದಿಲ್ಲ, ಕ್ಷೇತ್ರದ ಜನರ ಕಷ್ಟ ಕಾರುಣ್ಯಗಳಿಗೆ ಅವರು ಸ್ಪಂದನೆಯನ್ನು ಮಾಡ್ತಾರೆ ಅನ್ನುವಂತಹ ವಿಚಾರಗಳನ್ನು ಹೇಳಿದರು. ಇದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲಿರುವಂತಹ ಶಾಸಕರ ಬಗ್ಗೆ, ಕ್ಷೇತ್ರದ ಬಗ್ಗೆ ಜನರೇನು ಹೇಳ್ತಾರೆ ಅಂತ ನಾಳೆ ಸಂಚಿಕೆಯಲ್ಲಿ ನೋಡ್ಕೊಂಡ್ಬರೋಣ.